ಶುಕ್ರವಾರ ಸದನದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಬಹಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನ ನನ್ನ ಮೇಲೆ ಮಾಡಿದ್ರು. 150 ಕೋಟಿ ರೂಪಾಯಿಗಳನ್ನ ಆಮಿಷವನ್ನ ಒಡ್ಡಿದ್ದೇನೆ ಅನ್ನುವ ಆರೋಪವನ್ನ ಸಚಿವರು, ಜವಾಬ್ದಾರಿತ ಸಚಿವರು ಸದನದಲ್ಲಿ ಮಾಡಿದ್ರು. ಆ ಹೇಳಿಕೆಯ ಮೇಲೆ ಅದನ್ನ ಆಧಾರವಾಗಿ ಇಟ್ಕೊಂಡು ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸಮರ್ಥನೆ ಮಾಡಿ ನನ್ನ ಮೇಲೆ ಆರೋಪವನ್ನ ಪುನರುಚ್ಚಾರ ಮಾಡಿದ್ರು. ಮುಖ್ಯಮಂತ್ರಿಗಳು ಹೇಳಿದ್ರು, ಕೇಂದ್ರದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿದ್ದಾರೆ, ನಾ ಖಾऊंगा ನಾ ಖಾನೆ दूंगा ಅಂತೇಳಿ ಹೇಳ್ತಾ ಇರ್ತಾರೆ ಪ್ರಧಾನಮಂತ್ರಿಗಳು. ಏನಿವತ್ತು ವಿಜೇಂದ್ರ ಮೇಲೆ 150 ಕೋಟಿ ಆರೋಪ ಬಂದಿದೆ, ಇದೊಂದು ಹಗರಣ ಇವತ್ತು ಬಯಲಾಗಿದೆ. ಇದ್ರ ಬಗ್ಗೆ ಸಿಬಿಐ ತನಿಖೆಗೆ ಆದೇಶ ಮಾಡಲಿ ಪ್ರಧಾನಮಂತ್ರಿಗಳು ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಸ್ವತಃ ಮುಖ್ಯಮಂತ್ರಿಗಳು ಸವಾಲನ್ನ ಎಸಗಿದ್ರು. ನಾನಿವತ್ತು ಸದನದಲ್ಲೂ ಕೂಡ ಹೇಳಿಕೆಯನ್ನು ನೀಡಿದ್ದೇನೆ. ಮಾಧ್ಯಮದ ಸ್ನೇಹಿತರ ಮುಂದೆನೂ ಕೂಡ ಇವತ್ತು ನಾನು ರಾಜ್ಯದ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಸವಾಲನ್ನು ಹಾಕೋದಕ್ಕೆ ಇಚ್ಛೆ ಪಡ್ತೇನೆ. ಯಾವ ಮುಖ್ಯಮಂತ್ರಿಗಳು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಆದೇಶದಂತೆಯೇ ನಾಗೇಂದ್ರ ಅವರು ಇವತ್ತು 100 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ, ಯಾವ ಮುಖ್ಯಮಂತ್ರಿಗಳು ಅಪರಾಧನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. 62 ಕೋಟಿ ನನಗೆ ಪರಿಹಾರ ನೀಡಲಿ, ನಿವೇಶನವನ್ನ ಹಿಂದಿರುಗಿಸ್ತೇನೆ ಅಂತ ಪಾಪ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಯಾವಾಗ ಮುಖ್ಯಮಂತ್ರಿ ಅವರ ಬುಡಕ್ಕೆ, ಅವರ ಸ್ಥಾನಕ್ಕೆ ಕೂತು ಬರ್ತಾ ಇದೆ, ಮೂಡಾ ಪ್ರಕರಣದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತೇಳಿ ಅರಿವಾದ್ಮೇಲೆ 14 ನಿವೇಶನಗಳನ್ನ ಯಾವುದೇ ಪರಿಹಾರ ಇಲ್ಲದೇನೆ ಇವತ್ತು ಮೂಡಾಗೆ ಹಿಂದಿರುಗಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಕುಟುಂಬ ಘೋಷಣೆ ಮಾಡಿದೆ. 5,000 ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಇವತ್ತು ಮೈಸೂರಿನ ಮೂಡ. ಇವತ್ತು ಸದನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು. ಬಾಣಂತಿಯರು ಇವತ್ತು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ, ಸಚಿವರೊಂದು ಬೇಜವಾಬ್ದಾರಿತನದಿಂದ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ, ಶಿಶುಗಳ ಮರಣ ಆಗ್ತಾ ಇದೆ. ಯಾವುದು ಕೂಡ ಸದನದಲ್ಲಿ ಚರ್ಚೆ ಆಗಬಾರ್ದು ಅನ್ನುವ ವಿಚಾರವನ್ನು ಇಟ್ಕೊಂಡು ಸದನದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆನೂ ಚರ್ಚೆ ಇಲ್ಲ, ಕೆಲಸಕ್ಕೆ ಬಾರದ ಸಂಗತಿಗಳನ್ನ ಇವತ್ತು ಆಡಳಿತ ಪಕ್ಷದವರು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮುನಿರತ್ನ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳ್ತಾರೆ ಆಡಳಿತ ಪಕ್ಷದವರು. ಕೋವಿಡ್ ಪ್ರಕರಣ, ಯಾವ ಯಡಿಯೂರಪ್ಪನವರ ಅಂದಿನ ಮುಖ್ಯಮಂತ್ರಿಗಳು ಬಹಳ ಸಮರ್ಥವಾಗಿ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶವೇ ಮೆಚ್ಚೋ ರೀತಿಯಲ್ಲಿ ಬಹಳ ಸಮರ್ಥವಾಗಿ ನಿಭಾಯಿಸಿದ್ರು. ಇವತ್ತು ಯಡಿಯೂರಪ್ಪನವ್ರನ್ನ ಗುರಿಯಾಗಿಸ್ಕೊಂಡು ಯಡಿಯೂರಪ್ಪನವ್ರನ್ನ ಗುರಿ ಇಟ್ಕೊಂಡು ಇವತ್ತು ರಾಜಕೀಯ ಮುಗಿಸ್ಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಅರಬೆರೆ ಬೆಂದಂತ ಜಸ್ಟಿಸ್ ಕುನ್ನಾ ವರದಿಯನ್ನ, ಮಧ್ಯಂತರ ವರದಿಯನ್ನ ಇಟ್ಕೊಂಡು ಇವತ್ತು FIR ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ಸಿದ್ದರಾಮಯ್ಯನವರೇ, ಈ ರೀತಿ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲ, ಇದು ಯಾವುದು ವಸ್ತುನೂ ಅಲ್ಲ. ಹಿಂದೆ ತಾವೇ ಮುಖ್ಯಮಂತ್ರಿ ಇದ್ದಾಗ 2018ರಲ್ಲಿ ಯಡಿಯೂರಪ್ಪನವರು ಮತ್ತೆ ಬಿಜೆಪಿಗೆ ಬಂದು ರಾಜ್ಯದ ಅಧ್ಯಕ್ಷರಾದ್ರೆ ತಾವು ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ CAG ರಿಪೋರ್ಟ್ ಮೇಲೆ 25 FIR ಗಳನ್ನ ರಿಜಿಸ್ಟರ್ ಮಾಡಿಸಿದ್ರು ಸಿದ್ದರಾಮಯ್ಯ ಸರ್ಕಾರ. 25 FIR ಗಳನ್ನ ರಿಜಿಸ್ಟರ್ ಮಾಡಿ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು, ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಮುಗಿಸಿದ್ರೆ ಬಿಜೆಪಿನ ರಾಜ್ಯದಲ್ಲಿ ಮುಗಿಸಿದಂತ ಆಗ್ತದೆ ಅನ್ನುವ ಪಿತೂರಿ ಇಟ್ಕೊಂಡು ತಾವೇನ್ ಮಾಡಿದ್ರಲ್ಲ ಸಿದ್ದರಾಮಯ್ಯನವರೇ. ಯಡಿಯೂರಪ್ಪನ ಹೆದರ್ಕೊಂಡು ಓಡೋಗ್ಲಿಲ್ಲ, ಯಾವತ್ತೂ ಕೂಡ ಹೆದರ್ಕೊಂಡು ಓಡೋಗ್ಲಿಲ್ಲ. ಇವತ್ತು ಮೈಕಲ್ ಕುನ್ನಾ ವರದಿಯನ್ನು ಹಿಡ್ಕೊಂಡು ಬೆದರಿಸಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇವೆಲ್ಲವೂ ಕೂಡ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ,
ಏನು ಸರಣಿಗಳ ಒಂದು ಹಗರಣದಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಆ ಒಂದು ಹಗರಣದಿಂದ ಇವತ್ತು ವಿಲವಿಲ ಒದ್ದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಇವತ್ತು ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ ಇತ್ತೀಚೆಗೆ ಅವರ ಬಂಡವಾಳನೂ ಕೂಡ ಬಯಲಾಗಿದೆ. 100 ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನ 5 ಎಕರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಏನವರ ಕಂಪ್ನಿಗೆ ಇವತ್ತು ರಾಹುಲ್ ಖರ್ಗೆ ಅವರಿಗೆ KDB ಅವರು ಅಕ್ರಮವಾಗಿ ಅಲಾಟ್ ಮಾಡ್ತಾರೆ. ಅಕ್ರಮವಾಗಿ ತರಾತುರಿಯಲ್ಲಿ ಅವ್ರಿಗೆ ಅಲಾಟ್ ಮಾಡ್ತಾರೆ. ಅದನ್ನ ಇವಾಗ ಹಿಂದಿರುಗಿಸಿಲ್ವ? ಹಂಗಾರೆ ಪ್ರಿಯಾಂಕಾ ಖರ್ಗೆ ಅವರೇ, ನೀವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರಾ? ನಾನು ತಮ್ಮ ಮೂಲಕ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಇವತ್ತು ನನ್ನ ಸವಾಲನ್ನು ಹಾಕ್ತಾ ಇದ್ದೇನೆ. ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರ ಇದ್ದದಲ್ಲಿ ನನ್ನ ಮೇಲೆ ಬಂದಿರತಕ್ಕಂಥ ತಾವು ಹೊರಿಸಿರ್ತಕ್ಕಂಥ 150 ಕೋಟಿ ಆರೋಪ ನನ್ನ ಮೇಲೆ ಏನು ಮಾಡಿದ್ದೀರಿ, ಅದ್ರ ಬಗ್ಗೆನೂ CBI ತನಿಖೆ ಕೊಡಿ. ಅದನ್ನು ಕೂಡ CBI ತನಿಖೆ ಕೊಡಿ. ಅನ್ವರ್ ಮಾನಪ್ಪಾಡಿ ಅವರು ಹಿಂದಿನ ಮೈನಾರಿಟಿ ಕಮಿಷನ್ನ ಚೇರ್ಮನ್ ಅವರು ಏನು ವರದಿ ಕೊಟ್ಟಿದ್ದಾರೆ, ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಂದಿನ ಉಪಲೋಕಾಯುಕ್ತರಿಂದ ಏನು ತನಿಖೆ ಆಗಿದೆ, ಆ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರ ಏನು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಆ ವರದಿನ ಸಿದ್ದರಾಮಯ್ಯನವರ ಹಿಂದೆ. ಆ ವರದಿಯನ್ನು ಸ್ವೀಕಾರ ಮಾಡಿ ಅದ್ರ ಬಗ್ಗೆನೂ ಕೂಡ CBI ತನಿಖೆ ಮಾಡಿ. ಇವತ್ತೇ ನನ್ನ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಏನು ಇವತ್ತು ಆ ವರದಿ ಕೊಟ್ಟಾಗ ವಿಜಯೇಂದ್ರ ಅವರು 150 ಕೋಟಿ ಕೊಟ್ಟು ಆ ವರದಿಯನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ಯಾಕೆ ನಾನು ಮಾಡ್ತೇನೆ? ಆ ವರದಿಯಲ್ಲಿ ಆರೋಪ ಇರೋದು ಯಾರ ಮೇಲೆ? ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇನಿದ್ದಾರೆ ಅವರ ಮೇಲೆ ಇವತ್ತು ಆರೋಪ ಇರ್ತಕ್ಕಂಥದ್ದು. ಲಕ್ಷ ಕೋಟಿಗೂ ಅವ್ಯವಹಾರ ಆಗಿದೆ ಇವತ್ತು, ಪ್ರಾಪರ್ಟಿ ವಿಚಾರದಲ್ಲಿ ಲೂಟಿ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಮತ್ತೇನು ಮುಖ್ಯಮಂತ್ರಿಗಳು ಸತ್ಯ ಹರಿಶ್ಚಂದ್ರರು ಅಂತೇಳಿ ಮಾತನಾಡ್ತಾ ಇದ್ದಾರಲ್ಲ, ತಮ್ಮ ತಟ್ಟೆಯಲ್ಲಿ ಇವತ್ತು ಸತ್ತಿರ್ತಕ್ಕಂಥ ಹೆಗಣ ಬಿದ್ದಿದೆ. ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು, ಸಿದ್ದರಾಮಯ್ಯನವರು. ಇವತ್ತು ಆ ಮೂಢ ಬಗ್ಗೆನೂ ಇವತ್ತು ಸಮಗ್ರವಾಗಿ ತನಿಖೆ ಆಗಲಿ. ಮೂರನ್ನು ನೀವೇ ಮುಖ್ಯಮಂತ್ರಿಗಳಿದ್ದೀರಿ, ಪ್ರಧಾನಮಂತ್ರಿಗಳು ಯಾಕೆ CBI ತನಿಖೆಗೆ ಆದೇಶ ಮಾಡಬೇಕು? ಇವೆಲ್ಲವೂ ಕೂಡ ಮೈಸೂರಿನ ಮೂಢ ಹಗರಣ, ಇವತ್ತು ಅನ್ವರ್ ಮಾನಪ್ಪಾಡಿ ಕೊಟ್ಟಿರ್ತಕ್ಕಂಥ ವರದಿ ವಕ್ಫ್ ವಿಚಾರದಲ್ಲಿ, ಅದೇ ರೀತಿ ನನ್ನ ಮೇಲೆ ಇರ್ತಕ್ಕಂಥ 150 ಕೋಟಿಯನ್ನು ಆರೋಪ ಮಾಡಿದ್ದೀರಿ. ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ, CBI ನೀವೇ ಆದೇಶ ಮಾಡಿ. ಸಿದ್ದರಾಮಯ್ಯವ್ರಿಗೆ ಭಾಳ ವಿಶ್ವಾಸ ಬಂದಿದೆಯಲ್ಲ CBI ಬಗ್ಗೆ, ನೀವೇ ಆದೇಶ ಮಾಡಿ ಮುಖ್ಯಮಂತ್ರಿಗಳು. ಅದನ್ನು ಬಿಟ್ಬಿಟ್ಟು ಇವತ್ತು ಹಿಟ್ ಅಂಡ್ ರನ್. ಇವತ್ತು ಯಡಿಯೂರಪ್ಪನವರ ರಾಜಕೀಯ ಮುಗಿಸ್ಬೇಕು, ನಾನು ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ, ನನ್ನನ್ನು ಹೇಗಾದರೂ ಮಾಡಿ ಸದೆ ಬಡಿಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾವುದೇ ಕಾರಣಕ್ಕೂ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಈ ರೀತಿ ಕಳ್ಳ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ಸದನದಲ್ಲಿ ಇವತ್ತು ಗೌರವವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ, ರಾಜ್ಯದಲ್ಲಿ ಇವತ್ತೇನೋ ಬಾಣಂತಿಯರು ಸಾವಾಗಿದೆ, ಶಿಶುಗಳ ಮರಣ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದನ್ನು ಬಿಟ್ಬಿಟ್ಟು BJP ಅವರು ನಮಗೆ ಗೊಡ್ಡು ಬೆದರಿಕೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ನಿಮಗೆ ಪ್ರಾಮಾಣಿಕರಿದ್ದ ಮೊನ್ನೆ ನೋಡಿದ್ರಿ, ಪಂಚಮಸಾಲಿ ಹೋರಾಟ, ರೈತಾಪಿ ವರ್ಗದವರು ಇರ್ತಕ್ಕಂಥದ್ದು, ಹಿಂದೂಗಳ ಮೇಲೆ ಇವತ್ತು ಲಾಠಿ ಪ್ರಹಾರವನ್ನು ಮಾಡಿದ್ರು. ಈ ರೀತಿ ಏನಿವತ್ತು ಷಡ್ಯಂತ್ರ ನಡೀತಾ ಇದೆ, ಇವತ್ತು ಸಮಾಜಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥದ್ದು, ನಮ್ಗಳಿಗೆ ಇವತ್ತು ವಿರೋಧ ಪಕ್ಷದವರು ಬೆದರಿಕೆ ಆಗ್ತಕ್ಕಂಥದ್ದು, ಇದ್ಯಾವುದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಬಗ್ಗುವಂಥ ಪ್ರಶ್ನೆ ಇಲ್ಲ, ಹೆದರು ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್, ಈಗ ಆ ಪ್ರಿಯಾಂಕಾ ಖರ್ಗೆ ಅವರ ಆರೋಪದಲ್ಲಿ ಅಲಿಗೇಷನಲ್ಲಿ ಅನ್ವರ್ ಮಾನಿಕ್ಪಾಡಿ ಅವರು ಹಿಂದೆ ಮಾತಾಡಿದಂತಹ ವಿಡಿಯೋಗಳನ್ನು ಪತ್ರಿಕೆಗಳಿಗೆ ಕೊಟ್ಟಂತೆ ಬಿಡುಗಡೆ ಮಾಡಿ, ಜೊತೆಗೆ PM ಮತ್ತು JP ನಡ್ಡಾ ಅವರಿಗೆ ಪತ್ರ ಬರೆದಿರೋದ್ರಲ್ಲಿ ಕೂಡ ಈ ಅಲಿಗೇಷನ್ ಮಾಡಿದ್ದಾರೆ ಅಂತ ನೋಡಿ. ಹಿಂದೆ ಅನ್ವರ್ ಮಾನಪ್ಪಾಡಿ ಅವರು ಏನು ಆರೋಪ ಮಾಡಿದ್ದಾರೆ, ನಿನ್ನೆ ದಿನ ಏನು ಹೇಳಿದ್ದಾರೆ, ಇವೆಲ್ಲವನ್ನು ಕೂಡ CBI ತನಿಖೆ ಕೊಡಿ ಅಂತ ಹೇಳ್ತಾ ಇದ್ದೀನಲ್ಲ. ಅದ್ರ ಜೊತೆಗೆ ಅನ್ವರ್ ಮಾನಪ್ಪಾಡಿ ಕೊಟ್ಟಿರ್ತಕ್ಕಂಥ ವರದಿ ಬಗ್ಗೆನೂ CBI ತನಿಖೆ ಕೊಡಿ. ನಾವು ಕೊಡಬೇಡಿ ಅಂತ ಹೇಳ್ತಾರೆ, ನನ್ನ ಮೇಲೆ ಏನು ಆರೋಪ ಮಾಡಿದ್ರೆ ಅದನ್ನು CBI ತನಿಖೆ ಕೊಡಿ. ಅನ್ವರ್ ಮಾನಪ್ಪಾಡಿ ವರದಿ ಜಸ್ಟಿಸ್ ಆನಂದ್ ಅವ್ರು ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ. ಮತ್ತು ಮುಖ್ಯಮಂತ್ರಿಗಳ ಮೂಢ ಹಗರಣವೂ ಕೂಡ CBI ತನಿಖೆ ಕೊಡಿ. ಯಾಕೆ ಎದುರು ಹೋಗ್ತಾ ಇದ್ದೀರಿ? ಯಾಕೆ ಆತಂಕದಲ್ಲಿದ್ದೀರಿ ನೀವು ಮುಖ್ಯಮಂತ್ರಿಗಳು? ಇವತ್ತು ಎಕ್ಸೈಸ್ ಹಗರಣ ಆಗಿದೆ, ಅದ್ರ ಬಗ್ಗೆನೂ ಕೂಡ CBI ತನಿಖೆ ಕೊಡಿ. ಹಾಗಾದರೆ ಧನ್ಯವಾದ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ,
ವರದಿ ನಮ್ಮದು, ನಿರ್ಧಾರ ನಿಮ್ಮದು.